ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಕವನ. ಮೋಲ್ಡೆಲ್ಲ ಇದು ಸೆಂಟ್ರಿಂಗೆಲ್ಲ ತೆಗ್ದಿರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತೈತಲ್ವೇ. ಇದು ಸಖತ್ತಾಗಿ ಕಾಣಿಸ್ತೈತೆ ನಮ್ಮ ಮನೆ ಅಂತೂ. ಇನ್ನೊಂದು ಫ್ಲೋರ್ ಯಾವಾಗ ಆಗುತ್ತೋ ನಮ್ಮದು ಮೇಗಳದ ಮನೆ. ಆಮೇಲೆ ಇನ್ನು ಅದಕ್ಕೆ ಮೋಲ್ಡ್ ಹಾಕಬೇಕು. ಇನ್ನು ಕೆಲಸ ಅಂದರೆ ಕೆಲಸಪ್ಪ, ತುಂಬ ಕೆಲಸ. ಮನೆ ಕಟ್ಟೋದು ತುಂಬ ಕಷ್ಟ ಅಲ್ಲಂಗೆ ಕವನ. ಎಷ್ಟು ಚೆನ್ನಾಗಿ ಕಾಣ್ತೈತಲ್ವೇ. ಸಖತ್ತಾಗಿ ಕಾಮ್ತೈತೆ. ಈಗಲೇ ಹಿಂಗೆ ಕಾಮ್ತೈತೆ, ಇನ್ನು ಎಲ್ಲ ಪ್ಲಾಸ್ಟಿಂಗ್ ಆಗಿ ಎಲ್ಲ ಮಾಡಿಬಿಟ್ರೆ ಇನ್ನು ಹೆಂಗೆ ಕಾಮತ್ತಪ್ಪ. ನೋಡೋರು ಕಣ್ಣಿಗೆ ದೃಷ್ಟಿ ಆಗುತ್ತೆ ಅನಿಸುತ್ತೆ. ಚೆನ್ನಾಗೈತೆ ಹೇಳು. ಚೆನ್ನಾಗಿ ಕಾಣಿಸ್ತೈತೆ ಪಾತಣ್ಣ. ಹೆಂಗೋ ಅದ್ಲಾಗೆ ಚೆನ್ನಾಗೆ ನಮಗೆ ಮಾಡಿಕೊಡ್ತೈತೆ ಎಲ್ಲ ಕೆಲಸನೂ. ನೀರು ಚೆನ್ನಾಗಿ ಇನ್ನೂ ಕಟ್ಟಬೇಕೇನಪ್ಪ ಅಲ್ವೇ. ಮ್ಯಾಗ್ಳದ ಗೋಡೆ ಸ್ಟಾರ್ಟ್ ಮಾಡ್ತಾರಲ್ಲ, ಆವಾಗ ತಿರ್ಗಾ ನಾವು ಇವು ಕಾಲಮ್ ಬಾಕ್ಸ್ ಎಲ್ಲ ಹಾಕ್ಯಂಬ್ತಾರೆ. ಮ್ಯಾಗ್ಳು ಕಾಲಮ್ ಬಾಕ್ಸ್ ಎಲ್ಲ ಹಾಕ್ಯಂಡಾಗ ಅವಾಗ ತಿರ್ಗಾ ಕ್ಯೂರಿಂಗ್ ಮಾಡ್ಬೇಕು. ಮ್ಯಾಗ್ಳು ಗೋಡೆ ಕ್ಯೂರಿಂಗ್ ಮಾಡ್ಬೇಕು ತಿರ್ಗಾ. ಅದೆಲ್ಲ ಕೆಲಸಗಳು ಐತೆ ಇನ್ನೊಂದು. ದಿನ ಒಂದೊಂದು ಕೆಲಸ ಆದರೆ ದಿನಕ್ಕೂ ನೋಡು ಬೇಸ್ಮಟ್ಟ ಮಾಡಿದ್ವಿ, ಗೋಡೆ ಎದ್ದಾಳ್ತು, ಗೋಡೆ ಆದಮೇಲೆ ಮೋಲ್ಡ್ ಹಾಕಿದ್ವಿ. ಎಲ್ಲನ ದಿನಕ್ಕೂ ಒಂದೊಂದು ಕೆಲಸ ಆದಂಗೆ ಎಷ್ಟು ಖುಷಿ ಆಗುತ್ತಲ್ವೇ. ಎಷ್ಟು ಚೆನ್ನಾಗಿ ಹೆಂಗೋ ನಮ್ಮ ಮನೆ ಕೆಲಸ ಆಗ್ತಾಯಿತ್ತಲ್ಲಪ್ಪ. ಎಲ್ಲನ ಚೆನ್ನಾಗಿ ಅನ್ನಿಸ್ತೈತೆ. ಹಿಂಗೆ ಎಲ್ಲನ ಆದರೆ ಸಾಕಾಗೈತಪ್ಪ. ನಾವು ಹೆಂಗೋನು ಹೊಸ ಮನೆ ಇರೋದಕ್ಕೆ ದಿನ ಬತ್ತಾ ಹೋಗ್ತಾ ನೀರು ಬಿಡೋದಕ್ಕೂ ಅದಕ್ಕೂ ಬತ್ತಾ ಹೋಗ್ತಾ ಇದೀವಿ ಅತ್ಲಾಗೆ. ಎಷ್ಟು ಚೆನ್ನಾಗಿದ್ದಾರೆ ಹಂಗೇನೆ. ಎಲ್ಲ ಆತು. ಮನೆ ನೋಡಿ ಹೆಂಗೆ ಕಾಮ್ತೈತೆ. ಎಲ್ಲ ತೆಗ್ದವ್ರೆ, ಕೂಟ ಪಾಠ ಎಲ್ಲ ಹೊಡೆದಿದ್ರಲ್ಲ ಅವನ್ನೆಲ್ಲ ತೆಗ್ದವ್ರೆ. ಎಷ್ಟು ಚೆನ್ನಾಗಿ ಕಾಮ್ತೈತೆ ಹಂಗೇನೆ. ಇಬ್ಬರು ಗಂಡ ಹೆಂಡತಿ ಬರ್ತಾರೆ ಹಂಗೇನೆ ಎಲ್ಲ ನೋಡೋಕ್ಕೂ ನೀರು ಬಿಡೋಕ್ಕೂ ಎಲ್ಲನ ನೋಡೋಕ್ಕೆ ಆಗಲ್ಲ ನನಗಂತೂ. ಹೆಂಗೆ ಇದ್ದಾರಪ್ಪ ಗಂಡ ಹೆಂಡತಿ ಇಬ್ರು. ನಾನು ಹಿಂಗಿರ್ಬೋದಾಗಿತ್ತು ನಾನು ವಿಕ್ಕಿ ಇಬ್ಬರು ಬರ್ಬೋದಾಗಿತ್ತು. ನಾನು ವಿಕ್ಕಿ ಚೆನ್ನಾಗಿದ್ದಿದ್ರೆ ನಾವು ಬರ್ತಾ ಇದ್ವಿ. ಇವರೆಲ್ಲ ಬೇರೆ ಬಂದರು. ಇತ್ಲಾಗೆ ಹೋಗೋಣ. ಯಾಕೆ ಪ್ರೀತಿ ಎದುರಿಗೆ ನನಗೆ ಮಕ್ಕ ತೋರ್ಸೋಕ್ಕಾಗಲ್ಲ. ಇವಾಗ ಒಂಥರ ಅನ್ನಿಸ್ತೈತಿ. ಪಾಪ ಪ್ರೀತಿ ಒಳ್ಳೆಯವ್ಳು ಕಣಪ್ಪ. ಅವಳು ಎದುರಿಗೆ ಇವಾಗ ನಿಂತ್ಕೊಂಡು ಮಾತಾಡೋಕ್ಕಲ್ಲ, ಅವಳ ಮುಖ ನೋಡೋಕ್ಕಾಗಲ್ಲ ನನಗಂತೂ. ಎಷ್ಟು ಚೆನ್ನಾಗಿ ಕಾಮ್ತೈತಲ್ವೇನು ಮಾವ. ಎಲ್ಲ ತೆಗ್ದಿದ್ದಾರೆ ಇವತ್ತು. ಅದಕ್ಕೆ ನಾವು ನೋಡೋಣ ಅಂತ ಬಂದ್ವಿ ನಾನು ಕವನ. ಚೆನ್ನಾಗಿ ಕಾಣಿಸ್ತೈತೆ. ಎಲ್ಲ ತೆಗ್ದಿದ್ದಾರಲ್ಲ ಇವತ್ತು ಮೋಲ್ಡ್ ಹಾಕಿರೋದೆಲ್ಲನ. ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಏನಪ್ಪ ಏನು ಅನ್ನಿಸ್ತೈತೆ ಮನೆ ಪ್ರೀತಿ? ಹೆಂಗೈತಮ್ಮ? ಚೆನ್ನಾಗಿ ಕಾಣಿಸ್ತೈತೆ ಕಣಣ್ಣ. ಮೋಲ್ಡೆಲ್ಲ ತೆಗೆದ್ವಿ, ಚೆನ್ನಾಗೈತೆ. ಚೆನ್ನಾಗೆ ಒಂಥರ ನೋಡೋಕೆ ಚೆನ್ನಾಗೈತೆ ಹೇಳಿ. ಮ್ಯಾಗದಿನ ಯಾವಾಗ ಶುರು ಮಾಡ್ತೀಯ? ನಾಳೆ ಬಿಟ್ಟು ನಾಡ್ದು ಮಾಡ್ತೀನಿ. ಕೆಲಸದವರು ಬಂದಿಲ್ಲ. ನಾಳೆ ಬಿಟ್ಟು ನಾಡ್ದು ಮಾಡಿರು. ಬುಧವಾರ ಇನ್ನೇನು ಶುಕ್ರವಾರ ತನಕ ಮಾಡ್ತಾರೆ ಅಷ್ಟೇನೆ. ಆಮೇಲೆ ಹಬ್ಬಕ್ಕೆಲ್ಲ ರಜೆ ಮಾಡ್ತಾರೆ ಕಣಮ್ಮ. ಆಮೇಲೆ ಒಂದು ವಾರ ಬರೋಲ್ಲ. ನಾನು ಈ ರಜೆ ಹೇಳ್ತೀನಿ ತಿರ್ಗ. ಮಾತಾಡಯ್ಯ ಮಾಡ್ಸಿಲ್ಲ ನನಗೆ ಕೆಲಸನ ಮಾಡಿಸಿಲ್ಲ ಅಂತ ನೀನು ತಿರ್ಗಿ ಮೇಲೆ ನನಗೆ ಫೋನ್ ಹಾಕೋದು ತಲೆ ಕೆಟ್ಟೋಗುತ್ತೆ. ಕೆಲಸದವ್ರು ಬೇರೆ ಬರಲ್ವಲ್ಲ, ಅದಕ್ಕಾಗಿನ. ಏನಿಲ್ಲ ಮ್ಯಾಲ್ಕೆ ಮಾಡಪ್ಪ, ಏನು ಟೆನ್ಷನ್ ಏನು ತಗೋಬೇಡ. ಈಗ ಕೆಲಸದವ್ರು ಬಂದ್ರೆ ನಾನು ಮಾಡಿಸ್ತೀನಿ ಏಣ. ಬರಲಿಲ್ಲ ಅಂದ್ರೆ ನನಗೂ ಟೆನ್ಷನ್ ಆಗುತ್ತೆ. ಪ್ರೀತಮ್ ಫೋನ್ ಮಾಡತ್ತೆ, ಪತಣ ಬಂದಿಲ್ಲ ಇವತ್ತು. ಏನಣ್ಣ ನೀನು ದಿನ ನೀನು ಕೆಲಸ ನಿಲ್ಲಿಸ್ತೀಯ, ನೀನು ಬೇಗ ಮಾಡಿಕೊಡೋಣ ಅಂತ ಹೇಳಿ ಫೋನ್ ಮಾಡುತ್ತೆ. ನನಗೊಂಥರ ಟೆನ್ಷನ್ ಆಗುತ್ತೆ. ಬೇರೆ ಊರಾರು ಮಾಡ್ತಾರೆ, ಇದು ಊರಾರು ಮಾಡ್ತಾನೆ. ಆ ಪಾಟ್ಲಿಂಗಣ್ಣನೂ ಕೇಳ್ತಾನೆ, ಆ ಭೀಮಣ್ಣನೂ ಕೇಳ್ತಾನೆ. ಎಲ್ಲರೂ ಫೋನ್ ಹಾಕದೆ ಒಂದಿನ ಹೋಗ್ಲಿಲ್ಲ. ಕೆಲಸದವ್ರು ಬೋರಲ್ಲ. ಏನೋ ಬತ್ತಿ ಕಣ ಅಂಬ್ತವೆ, ತಿರುಗಿ ಬೋರಲ್ಲ. ಇನ್ನೇನು ನೆನ್ನೆ ಹೆಸರು ರಜಾ ಮಾಡ್ಯಾವ್ರಿ. ಇದನ್ನೆಲ್ಲ ತೆಗ್ಸಿದ್ದೀನಿ. ಇನ್ನೇನು ಬುಧವಾರದಿಂದಲೇ ಹಿಡ್ಕೊಂಡ್ರೆ 2 ದಿನ ಆಗುತ್ತೆ. ಸುಮ್ಮನೆ ಹಬ್ಬ ಆದ್ಮೇಲೆ ಹಿಡ್ಕೊಂಬಿಡು. ಬುಧವಾರ ಬಂದರೆ ಹಿಡ್ಕೊಂಡಂಗೆ, ಬರಲಿಲ್ಲ ಅಂದರೆ ಹಬ್ಬ ಆದ್ಮೇಲೆ. ಹಬ್ಬ ಆಗಿನ ಅವರು ಪಾಠನ ಅಂತ ಎಲ್ಲ ಮುಗಿಸ್ಕೊಂಡೇ ಬರೋದು. 4 ದಿನ ಅಂತೂ ರಜೆ ತಗೊಂತಾರೆ ನೋಡಮ್ಮ ಹಬ್ಬ ಆದಮೇಲೆ. ಶನಿವಾರ ಭಾನುವಾರ ರಜೆ ಹಾಕಿವ್ರಿ ಅಂದರೆ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ತನಕ ಬರೋಲ್ಲ. ನೆಕ್ಸ್ಟ್ ಗುರುವಾರದಿಂದಲೇ ಸ್ಟಾರ್ಟ್ ಮಾಡೋದು ಕೆಲಸನ. 2 ದಿನ ಇರಲಿ ಬಿಡು, ನಾನೆಲ್ಲ ಮಾಡ್ಕೊಡ್ತೀನಿ ನಿಮ್ಮ ಟೈಮಿಗೆ ಸರಿಯಾಗಿ. ಎಲ್ಲ ಹೆಂಗಿದ್ದಾರೆ ಸಂತೋಷವಾಗಿ. ಪಾತಣ್ಣನ ಹಿಡ್ಕೊಂಡು ಹೆಂಗೆ ಕೆಲಸ ಮಾಡಿಸ್ಕೊಂತಾರೆ. ನಮಗೇನು ಬಂದೈತೋ ಏನೋ. ಇವ್ರು ನೋಡಿ ಸುಮ್ಮನೆ ಆಗೋದಷ್ಟೇ ನಾನು. ಎಲ್ಲ ಹೆಂಗಿದ್ದಾರೆ. ಮಾಮನ ಜೊತೆಗಂತೂ ಹಿಂಗೆ ಇದ್ದಾಳೆ. ಪ್ರೀತಿನಂತೂ ಮಗಳ ಥರ ನೋಡ್ಕೊಂಬತ್ತೆ ನಮ್ಮ ಮಾಮ. ಇಬ್ಬರಣ್ಣು ನೋಡಪ್ಪ ಹೆಣ್ಣು ಹುಡುಗರು ಇಲ್ಲ ಅಂತ. ನನಗೇನಾಗಿತ್ತು ಈ ಬುದ್ಧಿ ಅವಾಗ ಹೋಗತ್ತಾ. ನಾನು ಅವಾಗ 1-2 ದಿನ ಗ್ರಾಚಾರ ಸೆನಕ್ಕಿಲ್ದ 1-2 ದಿನ ಬಾಯಿ ಮುಚ್ಕೊಂಡು ಸುಮ್ಮನಿದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. 1-2 ದಿನ ನಾನು ಸುಮ್ಮನೆ ಇರಬೇಕಾಗಿತ್ತು ಅವಾಗ. ಜಾಸ್ತಿನ ಮಾತಾಡೋಕೆ ಹೋಗ್ಬಾರ್ದಾಯ್ತು, ಜಗಳ ಮಾಡ್ಕೊಂಬಕ್ಕೆ ಹೋಗ್ಬಾರ್ದಾಯ್ತು. 1-2 ದಿನ ಸುಮ್ಮನಿದ್ದಿದ್ರೆ ಸಾಕಾಗಿತ್ತು. ಎಲ್ಲ ಸರಿಯಾಗದಪ್ಪ. ಏನು ಮಾಡ್ತೀಯ, ನಾನು ಒಂದಿಟ್ಟು ಇದು ಮಾಡ್ಕೊಂಡು ತಲೆ ಕೆಟ್ಟಂಗೆ ಆಗ್ಬಿಡ್ತು ಆತ. ಹೆಂಗೋ ಆದಷ್ಟು ಬೇಗ ಮಾಡಿಸ್ಕೊಟ್ಟು ನಮಗೆ ಒಳ್ಳೇದಲ್ಲ. ಹೆಂಗೆ ಬೇಗ ಆದರೆ ಕೆಲಸ ನಮಗೂ ಸಮಾಧಾನ ಆದಂಗೆ ಆಗುತ್ತೆ. ಮಾಡಿಸ್ತಾರೆ. ಅದಕ್ಕೆ ಏನು ಮಾಡ್ತೀನಿ. ಅವ್ರಿಗೂ ಪಾಪ ಕೆಲಸದವರು ಬರೋದಿಲ್ವಲ್ಲ, ಅದಕ್ಕೆ ಸ್ವಲ್ಪ ಅವ್ರಿಗೂ ಕಷ್ಟನೇ. ಕೆಲಸ ಮಾಡಿಸೋದು ತುಂಬ ಕಷ್ಟ ಇವಾಗಿನ ಕಾಲದಲ್ಲಿ. ಪಾತಣ್ಣ ಅಂತವ್ರು ಇರೋದಕ್ಕೆ ನಮಗೆ ಎಷ್ಟೋ ಇವತ್ತು ಅನುಕೂಲ ಆಗೈತಿ. ಕಮ್ಮ ನನಗೆ ರಿಸ್ಕ್ ಆಗ್ಬಿಟ್ಟೈತೆ ಇವಾಗತ್ತ. ನಮ್ಮ ಅಮ್ಮ ಹುಡ್ತು ಆವಾಗಿಂದ ಯಪ್ಪ ಎಷ್ಟು ಬಿಲ್ಡಿಂಗ್. ಇವಾಗ 30 ಬಿಲ್ಡಿಂಗ್ ಐತೆ. ಎಲ್ಲ ಆ ಕಡೆಗೂ ಪರದಾಡೋಕ್ಕಾಗಲ್ಲ. ಕೆಲಸದವ್ರುಗಳ್ನ ಇಟ್ಕೊಂಡು ಅಲ್ಲಿಗೋ ಇಬ್ಬರೂ ಇಲ್ಲಿ ಇಬ್ಬರನ್ನೇ ಹಾಕಿದ್ನಿ ಅಂದರೆ ಪರವಾಗಿಲ್ಲ. ಕೆಲಸದವರೆಲ್ಲ ಚೆನ್ನಾಗಿ ಬೋದ್ತಾರೆ.
ನಾನು ಯಾಕಂದರೆ ಎಲ್ಲ ನಾನು ಚೆನ್ನಾಗಿ ಪೇಮೆಂಟ್ ಕೊಟ್ಟು ಕರೆಸ್ಕೊಂತ ಇರೋದ್ರಿಂದನ ಬುತ್ತಾರೆ ಕಣಮ್ಮ. ಯಾರೇನು ಇದು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಒಂದೊಂದು ಕಡೆ ಸಂಬಳ ಕೊಡ್ತೀವಿ, ಅವರು ಮಾಡಿಸ್ಕೊಂಡು ಕೆಲಸ ಮಾಡಿಸ್ಕೊಂಡೆ ಕೊಡಲ್ಲ ಅವ್ರಿಗೆ ಕೆಲಸದವ್ರಿಗೆ. ನಾನು ಒಂದು ವಾರ ಆಗ್ತಿದ್ದಂಗೆ ಭಾನುವಾರ ಪೇಮೆಂಟ್ ಕೊಟ್ಬಿಡ್ತೀನಿ. ಅದಕ್ಕೆ ಜನ ಚೆನ್ನಾಗಿ ಬೋತಾರೆ. ಕೆಲಸದವ್ರುಗಳ್ನ ಇಟ್ಕೊಂಡು ಬೋಲ್ಬಿಗೆ ಐತೆ ಮಾಡ್ಸೋದು. ನಾನು ವಾರ ಕೊಟ್ಬಿಡ್ತೀನಿ. ಅವ್ರದ್ದು ಎಷ್ಟೆಷ್ಟಾಗಿರುತ್ತೆ ಅವ್ರವ್ರ ಸಂಬಳ ಕೊಟ್ಬಿಡ್ತೀನಿ. 30 ಬಿಲ್ಡಿಂಗ್ ಇದಾವೆ ಇವಾಗ. ಹಿಡ್ಕೊಂಡಿರೋ ಇನ್ನೇನು ಅದ್ರಾಗ ಆಲೇ ಒಂದು 5 ಫಿನಿಶ್ ಆದವು, ಇನ್ನೊಂದು 25 ಇದಾವೆ. ಹೌದೇನು ಯಪ್ಪ, ಎಷ್ಟೊಂದು ಬಿಲ್ಡಿಂಗ್ ಇಟ್ಕೊಂಡಿದ್ಯಾ ಅಣ್ಣ. ಅಯ್ಯಪ್ಪ ಹೆಂಗೆ ಕಟ್ಟಿಸ್ತೀಯಪ್ಪ ತಣ, ಎಷ್ಟೊಂದು ಟೆನ್ಷನು ನಿನಗೆ. ಏನು ಮಾಡೋಣ, ನಮ್ಮ ಟೆನ್ಷನ್ ಅಂದರೆ ಟೆನ್ಷನ್ ತಗೊಂಬ್ಲೇಬೇಕಮ್ಮ. ಟೆನ್ಷನ್ ತಗೊಂಬಿಲ್ಲ ಅಂದ್ರೆ ಆಗಲ್ಲ. ನಮ್ಮದು ಮಾಡ್ಕೊಡಪ್ಪ ಅಂತಾರೆ. ಮಾಡಿಕೊಡ್ಲಿಲ್ಲ ಅಂದರೆ ಏನು ನೋಡಪ್ಪ, ಇವ್ನು ಪಾತಾಣಿಗೆ ಹೆಚ್ಚಾಗೈತೆ ಅಂತಾರೆ. ಈಗ ಜನ ಒಂದೊಂದು ಮಾತಾಡ್ತಾರೆ. ಅದಕ್ಕಾಗಿನೇ ನಾನು ಒಂದೊಂದು ತಡಿ ಯಾರು ಬಿಡಪ್ಪ ತಾವು ಸಾಕು, ಎಷ್ಟು ಬೇಕಷ್ಟ. ನಮ್ಮೂರಾಗೇ ಒಂದು 6-7 ಇದೆ. ನೆಕ್ಸ್ಟ್ ಇಲ್ಲಿ ಪಕ್ಕದಾಗೆ ಒಂದು 5 ಇದ್ದಾವೆ. ಇನ್ನು ಹತ್ಲಾಗೆ ಒಂದು 5 ಇದ್ದಾವೆ. ಹೀಗೆ ಒಂದೊಂದು ಊರಾಗೆ ಒಂದು 3-4 ಅಂತೂ ಇದ್ದಾವೆ. ಓಡಾಡ್ಕೊಂಡು ಹೆಂಗೆ 5 ದಿನ ಗಾಡಿ ತಗೊಂಡಿರೋದ್ಕತ್ತ ಗಾಡಿ ಓಡಾಡ್ಕೊಂಡು 5 ಕಾರ್ ತಗೊಳ ಮರಯ್ಯ ನೀನು. ಕೋಟಿಗಟ್ಟಲೆ ವ್ಯವಹಾರ ಮಾಡ್ತೀಯ. ಒಂದು ಕಾರ್ ತಗೊಂಬ, ಏನು ಒಂದು ಕಾರ್ ಬಿಡು. ನಮಗೆಲ್ಲ ಯಾವ್ದು ಕಾರು ಪಾರು ಎಲ್ಲ ಸುಮ್ಮನಿರತ್ತೆ ಸಾಕು. ನಮಗೆ ಬೈಕ್ನಾಗ ಒಂದು ಸ್ಕೂಟಿ ಐತೆ, ಒಂದು ಬೈಕ್ ಐತೆ, 2 ಇದಾವೆ ಸಾಕತ್ತು. ಏನು ಮಾಡ್ತಿ. ನಾನು ಇನ್ನೂ ಮಾಡ್ಕೊಂಡ್ರೆ ಏನಮ್ಮ ನಮಗೆ ಇವಾಗ ಹಗ್ಲೆಲ್ಲ ಬಾಡಿಗೆ ಕೊಡಬೇಕು. ಮಾಡ್ಕೊಂಡ್ರೆ ಏನೋ ನಾನು ಟೆಂಪ ಅದು ಮಾಡ್ಕೋಬೇಕು. ಟೆಂಪ ಅದು ಮಾಡ್ಕೊಂಡ್ರೆ ನನಗೆ ಸಿಮೆಂಟ್ಗಳು ಎಲ್ಲ ಏರ್ಕೊಂಡು ಹೋಗೋಕ್ಕೂ, ಅಲ್ಲಿ ಇಲ್ಲಿ ಬಿಲ್ಡಿಂಗ್ಗಳು ತಕ್ಕೆಲ್ಲನ ತಗೊಂಡು ಹೋಗೋಕ್ಕೆ ಏನೇನು ಇದ್ರೂ ಎಲ್ಲ ಸಾಗಣೆ ಮಾಡೋಕ್ಕೆ ಸ್ವಂತ ಟೆಂಪ ಮಾಡ್ಕೊಂಡ್ರೆ ಮಾಡ್ಕೋಬೇಕು. ಕಾರೇನು ಅವಶ್ಯಕತೆ ಇಲ್ಲ, ಸಾಕು ಬೈಕ್ ಐತಲ್ಲ. ಹೇಳ್ಪಾತಾನೆ ಅಲ್ಲ ನೀನು ಹೇಳೋದು ಸರಿನೇ. ನಮಗೆ ಬೇಕಾಗಿರೋದು ಮಾಡ್ಕೋಬೇಕು. ಸುಮ್ಮನೆ ಅನಾವಶ್ಯಕವಾಗಿ ಬ್ಯಾಡ್ದಿಲ್ಲದೆಲ್ಲ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ನಿನಗೇನು ಬೇಕು ಅದನ್ನೆಲ್ಲ ಮಾಡ್ಕೊಬಿಡು. ಕೆಲಸಕ್ಕೆ ಎಲ್ಲ ಮಾಡ್ಕೊಬಿಟ್ರೆ, ಸ್ವಂತ ಬಂಡವಾಳ ಹಾಕ್ಕೊಂಡು ಎಲ್ಲ ತಗೊಬಿಟ್ರೆ, ಅದು ಏನು ಐಟಮ್ಗಳಿದ್ರೂ ಎಲ್ಲ ತಗೊಬಿಟ್ರೆ ನಿನಗೆ ಎಲ್ಲ ಆಗುತ್ತತ್ತೆ. ಮತ್ತೆ ಹೇಳು, ಕಾರ್ನಾಗ ಓಡಾಡಿರೋ ಅದೇನೆ, ಬೈಕ್ನಾಗ ಓಡಾಡಿರೋ ಅದೇನೆ. ಏನು ಇರೋದೋಗಲ್ಲ, ಇಲ್ಲದು ಬರಲ್ಲ. ಯಾವತ್ತೂ ಐತೆ ಅಂತ ಇಗ್ಬಾರ್ದು, ಇಲ್ಲ ಅಂತ ಕುಗ್ಬಾರ್ದು. ಒಂದೇ ಸಮಕೆ ಇರಬೇಕು. ನಾನು ಬೈಕು ತಾಂಬ್ತಿರ್ಲಿಲ್ಲ ಕಣಮ್ಮ. ಅದು ಸ್ಕೂಟಿ ಹಳೇದು ಯಾವುದೋ ಒಂದು ಹಿಂಗೆ ತಗೊಂಡಿದ್ನ, ಅದು ರಿಪೇರಿ ಬರೋದಾಗ್ಲಲ್ಲ. ನಾನು ಆ ಸ್ಕೂಟಿ ಒಂದೊಂದ್ಸತಿ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಹಳೇದೊಂದು ತಗೊಂಡಿದ್ದೆ ಅವಾಗ, ಇರಲಿ ಅಂತ ಹೇಳಿ ಅದಕ್ಕೆ ಹಳೇದ್ರಾಗ ಹಿಂಗೆ ಓಡಾಡ್ಕೊಂಡು ಇದು ಏನು ಮಾಡೋಣತ್ತ ಅಂತ ತಿರ್ಗಾ ಮೊನ್ನೆ ಹೊಸ ತಗೊಂಬಂದು ದೋಸ್ರದಾಗಿ ಹೊಸದು ಬೈಕ ತಂದಿರಲಿ ಅಂತ ಹೇಳು. ಅದು ಸ್ಟಾರ್ಟ್ ಆಗ್ತದೆ. ನಮ್ಮ ಎಂ ಬೈಯಾಳು, ನೀನೊಂದು ಬೈಕನ ತಾಮಲ್ಲ ಕಣ್ಮಾರಯ್ಯ, ನೀನೊಂದು ಬೈಕನ ತಾಮಲ್ಲ ಕಣ್ಮಾರಯ್ಯ ಅಂಬಳು ನಮ್ಮ ಎಮ್ಮ. ಅದಕ್ಕೆ ಅತ್ತ ತಗೊಂಡತ್ತು ಅಂತ. ಅದು ಹಳೇದು ಸ್ಟಾರ್ಟ್ ಆಗ್ತಿರ್ಲಿಲ್ಲಲ್ಲ ಸ್ಕೂಟಿ. ಬಿಡು, ಅಲ್ಲಿರುತ್ತೆ. ಏನು ಯಾರಿಗೂ ಮಾರಿಲ್ಲ ಅಲ್ಲಿ ಅದನ್ನ ಸ್ಕೂಟಿ ಹಳೇದ. ಮಾರಿಲ್ಲ ಕಣಮ್ಮ. ಅದು ನಿನ್ನ ಯಾರು ತಂಬ್ತಾರೆ ಹಿಂಗೆ? ಯಾವಾಗ ರಿಪೇರಿ ಮಾಡಿಸಿದ್ನ ಇಲ್ಲ ಮನೆ ತಗ ನೀರು ತರಕ್ಕೂ ಇಲ್ಲೇ ಎಲ್ಲನೂ ಹೋಗೋಕೆ ಹಿಂಗೆ ತಾಂಬ್ತಿರ್ತೀನಿ. ಅದನ್ನೂ ಅಂದರೆ ಜಾಸ್ತಿ ದೂರ ಇಲ್ಲ ತಗೊಂಡೋಗಲ್ಲ, ಆಪಾಗುತ್ತೆ. ಅದೇನೇ ಒಂದೊಂದು ತಡಿ ಅದಕ್ಕೆ ಇಲ್ಲಿ ದೂರ ತಗೊಂಡೋಗಲ್ಲ. ಇಲ್ಲೇ ನಮ್ಮೂರಾಗ ಏನಕನ ಇಲ್ಲೇ ಹತ್ರದಾಗ ನಾನು ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬತ್ತು ಅಷ್ಟೇ ತಗೊಂಡು. ನಾನು ತಗೊಂಡಾಗಿಂದ ಒಳ್ಳೆದಾಯ್ತು ನನಗೆ. ಅದಕ್ಕೆ ಇರಲಿ ಅಂತ ಹಳೆ ವಸ್ತುಗಳ್ನ ಕಳಿಯೋಕ್ಕೆ ಇಷ್ಟ ಆಗಲ್ಲ ನನಗೆ. ಅದೇ ಮತ್ತೆ ಹೊಸ ಗಾಡಿ ಬಂತು ಅಂತ ಅದನ್ನು ಬಿಡಬಾರ್ದು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮನೆ ಮೋಲ್ಡ್ ಎಲ್ಲ ಕಂಪ್ಲೀಟ್ ಆಗಿದೆ. ಎಲ್ಲ ತೆಗೆದಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ. ಪಾತಾಣ ಇರೋದಕ್ಕೆ ಚೆನ್ನಾಗಿ ನಮಗೆ ಮಾಡಿಕೊಡ್ತಾ ಐತೆ ಎಲ್ಲನ. ಪಾತಾಣಗಂತ ಇವಾಗ ಫುಲ್ಲು ಡಿಮ್ಯಾಂಡ್. ಪಾತಾಣ ಎಷ್ಟು ಎತ್ತರಕ್ಕೆ ಬೆಳೆದೈತೆ, ಎಷ್ಟು ಒಳ್ಳೆ ಮನುಷ್ಯ ಆಗೈತೆ, ಎಷ್ಟು ದೊಡ್ಡ ವ್ಯಕ್ತಿ ಆಗೈತೆ ಅಂದರೆ ಇವಾಗ ಅಂಥ ವ್ಯಕ್ತಿ ಇವಾಗ ನೋಡಿ ಏನು ಬೇಕಾದ್ರೂ ಸಾಧಿಸ್ಬೋದು ಒಬ್ಬ ಮನುಷ್ಯ ಅಂತ ಹೇಳಿ ನೋಡ್ರಿ. ದುಡಿಯೋರಿಗೆ ತಲೆ ಅನ್ನೋದಿದ್ದು ನೋಡಿ. ಏನು ಪಾತಾಣ ಇವತ್ತು ಇಷ್ಟೊಂದು ವ್ಯವಹಾರ ಮಾಡ್ತೈತೆ. ಅವಾಗ ಹೆಂಗಿತ್ತು ಪಾತಾಣ ಲೆಕ್ಕ ಹಾಕ್ರಿ. ಅವಾಗ ಹೆಂಗಿದ್ದಿದ್ದು ಇವಾಗ ಇಷ್ಟೊಂದು ವ್ಯವಹಾರ ಮಾಡ್ತೈತೆ ಅಂದರೆ ಹೆಂಗೆ ಸಾಧ್ಯ? ಲೆಕ್ಕ ಬುಕ್ಕು ಆಗಿರ್ಬೋದು. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.